ಆಕಿ ಹಿಂದಿಂದನೇ ಹೋಗ್ತಾನೆ ಇವ. ಆಕಿ ನೋಡಿ ಹೆಂಗೆ ರೆಡಿಯಾಗಿ ಬಂದ, ನಾನು ನೋಡಿ ಹೆಂಗೆ ರೆಡಿಯಾಗಿ ಬಂದೆ. ಛ, ನನಗೇನು ಈಗ ಆರಾಮಿಲ್ದ ಏನಪ್ಪ ಏನು ಮನೆ ರೆಡಿಯಾಗಿ ಬಂದ ಅನ್ಕೋಬಾರ್ದು ಅಂಥೇಳಿ ಈ ಥರ ಸಿಂಪಲ್ಲಾಗಿ ಬಂದೆ. ಆಕಿ ನೋಡಿದ್ರೆ ಹೆಂಗೆ ರೆಡಿಯಾಗಿ ಬಂದ್ಬಿಟ್ಟ. ಛ, ಈ ಪಲ್ಲವಿ ಎಲ್ಲಿ ಹೋದ್ಲು? ಓಹೋ, ಈಗ ಯಾಕೆ ಬರತ್ತಾಳ ನನ್ನ ಕಡೆ? ಸಿಂಚನ ಆರಾಮನ್ವಾ? ಆರಾಮ. ಯಾಕವಾ ಸಿಂಚನ? ಇಲ್ಲ, ಏನೋ ಒಂಥರ ಮಾತಾಡಿದ್ವಾ? ಮೈಯಾಗ ಆರಾಮೈತಲ್ಲ? ಅಯ್ಯೋ, ನಾ ಆರಾಮಾಗಿದ್ದೀನಿ. ಇನ್ನು ಹೆಂಗೆ ಮಾತಾಡ್ಬೇಕು ನಿಮ್ಮ ಜೊತೆ ನಾನು? ಸಿಂಚನ ಅಕ್ಕ, ಯಾಕೆ ನಿಮ್ಮ ಚಿಕ್ಕ ಮಾತಾಡ್ಸತ್ತಾಳೆ? ಹೆಂಗೆ ಮಾತಾಡ್ಬೇಕಂತ ಗೊತ್ತಿಲ್ಲ ನಿನ್ಗೆ? ನೋಡುವ, ನೀ ನನಗೆ ಬುದ್ಧಿ ಹೇಳಕ್ಕೆ ಬರಕ್ಕೆ ಹೋಗ್ಬೇಡ. ನಾ ಮಾತಾಡೋದು ಹಿಂಗೆ. ಹೋಗೇ ಬಿಟ್ಟು ನೋಡು. ಅಯ್ಯೋ, ಹೋಗಲಿ ಬಿಡಕ್ಕ, ಸಣ್ಣ ಹುಡುಗಿ ಆಕಿ ಯಾಕೆ ಬೈತಿ? ಸಣ್ಣ ಹುಡುಗಿ ಅಂತ ಬಿಟ್ಟಿದ್ದಕ್ಕೆ ತಪ್ಪಾಗೈತಾರ್ದ. ಯಾಕಕ್ಕ ಹಿಂಗೆ ಮಾತಾಡತಿ? ಏನಾಗಂತದ? ಇನ್ನೂ ಏನಾಗ್ಬೇಕು ಅಂದಂಗೆ ಗಿರ್ಜಿ, ನಿನ್ನ ಜೊತೆ ಒಂದು ಮಾತು ಕೇಳ್ತೀನಿ. ಯಾಕೆ ನನ್ನ ಮುಂದೆ ಈ ವಿಚಾರ ಮುಚ್ಚಿಟ್ಟಿ ನೀನು? ನಾನು ನಿನ್ನ ಮುಂದೆ ವಿಚಾರ ಮುಚ್ಚಿಟ್ನ? ಯಾವ ವಿಚಾರ ಅಕ್ಕ? ಏನು ಮಾತಾಡ್ತಾರೆ ಇವರಿಬ್ಬರು? ಯಾವ ವಿಚಾರ ಅಂತ ನಿನಗೆ ಗೊತ್ತಿಲ್ಲ? ಅಲ್ಲ, ನನ್ನ ತಂಗಿಯಾಗಿನ ನನ್ನ ಮುಂದೆ ಈ ವಿಚಾರ ಮುಚ್ಚಿಟ್ಟು ಮೂರನೇ ವ್ಯಕ್ತಿಯಿಂದ ನನಗೆ ಈ ವಿಚಾರ ಗೊತ್ತಾಗಬೇಕ? ಅಕ್ಕ, ನೀ ಯಾವ ವಿಚಾರ ಅಂತ ಹೇಳಿ ನಂಗೆ ಗೊತ್ತಾಕೈತಿ. ನೀ ಹಿಂಗೆ ಸುತ್ತಿ ಬಳಸಿ ಮಾತಾಡಿದ್ರೆ ನಂಗೆ ಏನು ಗೊತ್ತಾಕೈತಿ? ಸಿದ್ಧಾರ್ಥಗೆ ನಿನ್ನ ಮಗಳು ಪೂಜಾನ ಕೇಳಿದ ವಿಚಾರ ನನ್ನ ಮುಂದೆ ಯಾಕೆ ಮುಚ್ಚಿಟ್ಟಿ? ಅದು ಅಕ್ಕ, ಅಲ್ಲವಾ, ನಾ ಏನು ನಿನ್ಗೆ ಮುಚ್ಚಿಡ್ಬೇಕಂತ ಹೇಳಿ ಇಟ್ಟಿಲ್ಲ. ನೀವು ಆಸೆ ಪಟ್ಟಿದ್ರಲ್ಲ ಸಿಂಚನಾಗ ಸಿದ್ಧಾರ್ಥ ಅಂತ ಅಂದ್ಕೊಂಡು ಮದುವೆ ಮಾಡ್ಕೋಬೇಕಂತ ಹೇಳಿ. ಈಗ ಸಿದ್ಧಾರ್ಥ ಇಷ್ಟ ಇಲ್ಲ ಅಂತ ಹೇಳಿ ನನ್ನ ಮಗಳನ್ನ ಕೇಳಿದಾಗ ನೀ ಏನು ಅನ್ಕೋತೀಯ ಅಂಥೇಳಿ ಒಂದು ಸಲ ಹಿಂಜರ್ದನ್ನು ಹೊರತು ನಾನು ನಿನಗೆ ಹೇಳಬಾರ್ದು, ನೀನೇನು ಮುಚ್ಚಿಡ್ಬೇಕಂತ ಏನಿಲ್ಲಕ್ಕ. ಹೌದು ಚಂದ್ರವ, ಗಿರಿಜಾವ್ ಹೇಳೋದು ಕರೆನೇ ಐತಿ ನೋಡು. ನಿಮ್ಮ ಅಕ್ಕ ತಂಗಿ ವಿಚಾರದಾಗ ನಾ ಭಾಗವಹಿಸೋದೇನೆ ಅಂತ ತಪ್ಪು ತಿಳ್ಕೊಬೇಡ. ನಾನು ಅಕ್ಕ ತಂಗಿ ಸರಿ ಅದೇನಂಥೇಳಿ ಅಂದ್ರೆ ಅಲ್ಲ ಇದನ್ನೆಲ್ಲ ನನಗೆ ಆಗಿದ್ದೀರ ಗೊತ್ತೈತಿ. ಹೀಗಾಗಿ ಆಕಿ ಹೇಳಿಲ್ಲ ಅಷ್ಟ ನಿನ್ನ ಮುಂದೆ. ಶಾಂತಕ, ನನಗೂ ಅರ್ಥ ಆಕೈತಿ. ನಾನೇನಷ್ಟು ಹುಚ್ಚಿಲ್ಲ. ನಾನು ಒಂದು ಕ್ಷಣ ಆಸೆ ಪಟ್ಟೇನೆ ಸಿದ್ಧಾರ್ಥ ನನ್ನ ಮನೆಯಲ್ಲಿ ಆದ್ರೆ ಚಲೋ ಇರ್ತೈತಲ್ಲ ಅಂಥೇಳಿ. ಆದರೆ ಅವಂಗ ಇಷ್ಟ ಅಲ್ಲ ಅಂದಮೇಲೆ ನಾ ಏನು ಮಾಡೋಕ್ಕಾಗಿಲ್ಲ. ಪೂಜಾನ ಕೇಳೋದಂತಂದಮೇಲೆ ನನಗೇನು ಇದಿಲ್ಲ. ಈಗ ಸಿಂಚನ ನನ್ನ ಮಗಳ, ಪೂಜಾನು ನನ್ನ ಮಗಳ, ಇಬ್ಬರಾಗ ಯಾರು ಅವನ ಮದುವೆ ಆದರೂ ನನಗೇನು ಚಿಂತಿಲ್ಲ. ನಿನ್ನ ಬಾಯಿಂದನ ಬರ್ತೈತೆ ಅಂಥೇಳಿ ನಾನು ಇಷ್ಟು ದಿನ ಕಾದೆ. ನೀನು ಹೇಳಿಲ್ಲಲ್ಲ, ಅದಕ್ಕೆ ನಾನೇ ಕೇಳಿದ್ರಾತಂಥೇಳಿ ಕೇಳಾತೆ ನೋಡು. ನನಗಂತರೂ ಏನು ತೊಂದರೆ ಇಲ್ಲವಾ ಈ ಮದುವೆ ಆಗೋದ್ರಿಂದ. ಅಕ್ಕ, ಏನು ಹೇಳಾಕತ್ತೀನಿ ನೀನು? ಖರೇನೇ ಹೇಳತ್ತೀನಿ. ಇದ್ದೇ ಹೇಳ್ಬೇಕಂದ್ರೆ ಗಿರ್ಜಿ, ಸಿದ್ಧಾರ್ಥಕಿನ ಇಷ್ಟ ಇಲ್ಲ ಅಂತ ಹೇಳಿದ ತಕ್ಷಣ ಸಿಂಚನ ಊರ್ನ ಹಾಕೊಳಕ್ಕೆ ಹೋಗ್ಬಿಟ್ಟಿದ್ಲು. ಏನು? ಹೌದು ಶಾಂತಕ, ಸಿದ್ಧಾರ್ಥ ಇಷ್ಟ ಇಲ್ಲ ಅಂದ ತಕ್ಷಣ ಊರ್ನ ಹಾಕೊಳಕ್ಕೆ ಹೋಗಿದ್ಲು. ಮತ್ತು ನಾವು ಬೈದು ಬುದ್ಧಿ ಹೇಳಿ ಎಲ್ಲ ಇದು ಸರಿ ಮಾಡೇವಿ. ಸಿದ್ಧಾರ್ಥಗೆ ಇಷ್ಟ ಇಲ್ಲ ಅಂದಮೇಲೆ ನಾವು ಸಿಂಚನ ಕೊಟ್ಟು ಮದುವೆ ಮಾಡೋದು ತಪ್ಪ. ಅವಂಗೆ ಪೂಜಾನ ಮೇಲೆ ಮನಸ್ಸು ಐತಿ ಅಂದಮೇಲೆ ನಮಗೇನು ಅಭ್ಯಂತರ ಇಲ್ಲ. ನೀವು ಮುಂದುವರಿರಿ ಗಿರ್ಜಿ. ನನ್ನ ಸಂಬಂಧ ಏನರ ನೀನು ಈ ಮದ್ವೆ ಕಾಯ್ದಿರಿಸಿದ್ರೆ ಏನು ತಡ ಮಾಡಬೇಡ. ಆದಷ್ಟು ಲಗು ಇಬ್ಬರಿಗೂ ಮದುವೆ ಮಾಡಿ. ನನಗೇನು ಈ ಮದುವೆಯಿಂದ ಅಭ್ಯಂತರ ಇಲ್ಲ. ನಾ ಏನು ತಪ್ಪು ತಿಳ್ಕೊತೇನೆ ಅಂಥೇಳಿ ನೀನು ತಿಳ್ಕೊಬಿಡ್ವಾ. ಅಯ್ಯೋ ಅಕ್ಕ, ನನಗೆ ಏನು ಹೇಳ್ಬೇಕಂತ ಗೊತ್ತಾಗತ್ತಿಲ್ಲ. ನಿನ್ನ ಮನಸ್ಸು ಎಷ್ಟು ಒಳ್ಳೇದು. ನಾನು ನಿಜ ಹೇಳ್ಬೇಕಂದ್ರೆ ನಿನ್ನ ಮಗಳನ್ನ ಕೇಳಿ ಈಗ ನನ್ನ ಮಗಳನ್ನ ಕೇಳತ್ತಾರಲ್ಲ ಅಂಥೇಳಿ ಭಾಳ ಅಂದ್ರೆ ಭಾಳ ಹಿಂಜರಿದೇನೆ. ಬೇಕಾದ್ರೆ ಶಾಂತಕ್ಕನ ಕೇಳಿ ಇಲ್ಲೇ ಬಾಜು. ಹೌದು ಚಂದ್ರಕ್ಕ, ನಾನಂತರೂ ಇಲ್ಲ ಚಲೋ ಸಂಬಂಧ ಇದು ಮಾಡಿಕೊಡು, ಯಾಕೆ ಹಿಂಜರಾತಿ ಅಂತ ಬೈದೆ ನೋಡಕ್ಕೆ. ಇದ್ದಿದ್ದೆ ಹೇಳ್ಬೇಕಂದ್ರೆ ನಿಮಗೇನವ ಇದ್ದಂಥವ್ರು ಇಂದೆಲ್ಲ ನಾಳೆ ಸಿದ್ಧಾರ್ಥ ಅಂತವ್ರು ಇನ್ನೊಬ್ಬರು ನೋಡಿ ಮದುವೆ ಮಾಡಿಕೊಡು ಅಷ್ಟು ಶಕ್ತಿ ನಿಮ್ಮ ಕಡೆ ಐತಿ. ಈಗ ನೋಡಿ ನಾವು ಬಡವರು ಬಯಸದೇ ಬಂದ ಭಾಗ್ಯ ಸಿದ್ಧಾರ್ಥ ಅಂತ ಹುಡುಗನ ಮದುವೆ ಆಗಕ್ಕೆ ತಾನೇ ಬಂದಾನಂತಂದಮೇಲೆ ಎಡಗಾಲೇ ಓದಿದ್ದು ಎಷ್ಟು ಮಟ್ಟಿಗೆ ಸರಿ? ನೀನೇ ಹೇಳಿ ಚಂದ್ರಕ್ಕ. ಹೌದು ಶಾಂತಕ, ನೀ ಹೇಳೋದು ಕರೆನ. ಸಿದ್ಧಾರ್ಥ ಇಲ್ಲ ಅಂದ್ರೆ ಮತ್ತೊಬ್ಬ ಅಂಥವನ್ನ ಅಷ್ಟು ಅದಕ್ಕಿಂತ ಹೆಚ್ಚಿನ ಶ್ರೀಮಂತನ ತಂದು ಮದುವೆ ಮಾಡ್ಕೋ ಅಷ್ಟು ಆಯ್ತು ಬಿಡುವ ನಮ್ಮ ಕಡೆ. ಅದರೊಳಗೆ ಏನು ತಪ್ಪಿಲ್ಲ ನೀವು ಅಂದ್ಕೊಂಡಿದ್ದು. ಹೌದಾ ಅಕ್ಕ, ನಿನ್ನ ಬಾಯಲ್ಲಿ ಮಾತು ಕೇಳಿ ನನಗಂದ್ರೆ ಭಾಳ ಖುಷಿ ಆಯ್ತು. ನನಗಿದ್ದ ಹೇಳ್ಬೇಕಂದ್ರೆ ಸಿದ್ಧಾರ್ಥ ಮನಸ್ಸಿಗಿದ್ದ,
ಆದರೆ ನಮ್ಮಂಥವ್ರಿಗೆ ಅಂಥವ್ರ ಸಂಬಂಧ ಬೆಳೆಸೋಷ್ಟು ಯೋಗ್ಯತೆ ಇಲ್ಲ ಅಂತ ನಾನು ಸುಮ್ಮಾಗ್ಬಿಟ್ಟಿದ್ದೆ. ಅದು ಅವ್ರ ಅವ್ವನ ಬಂದು ಮನೆ ಬಾಗಿಲು ತನಕ ಕೇಳಿದ್ಮೇಲೆ ಒಲ್ಲೆನಕ್ಕೂ ಆಗಲಿಲ್ಲ. ಇಲ್ಲಿ ಒಂಥರ ಇಕ್ಕಟ್ಟೆ ಸಿಕ್ಕೊಂಡಂಗೆ ಆಗ್ಬಿಟ್ಟಿದ್ದೆ. ನೀ ಹೆಂಗೆ ಸಿಂಚನೂ ನನ್ನ ಮಗಳ ಪೂಜಾನು ನನ್ನ ಮಗಳ ಅಂತೀಯೋ ಹಂಗೆ ನಾನು ಸಿಂಚನೂ ನನ್ನ ಮಗಳು ಪೂಜಾನು ನನ್ನ ಮಗಳ ಅಲ್ಲವ. ಇಬ್ಬರಿಗೂ ಬೇಸರ ಆದ್ರೆ ನನಗೂ ಬೇಸರ ಅಲ್ಲ. ಹೀಗಾಗಿ ನಾನು ಈ ವಿಚಾರದಾಗ ಹಿಂಜರಿದಿದ್ದೆ ನೋಡಕ್ಕ. ಇನ್ನು ನೀ ಇಷ್ಟು ಹೇಳಿದೆಲ್ಲ ನನಗೆ ಧೈರ್ಯ ಬಂತು. ಆಯ್ತು ನೋಡು, ಮುಂದುವರೆದ ಮಾತಾಡ್ರಿ. ಹೆಂಗಿದ್ರು ಮನೆ ನಮಾಷೆ ಮುಗೀತು ಅಲ್ಲ, ಆದಷ್ಟು ಮದುವೆ ಮುಗಿಸ್ಬಿಡ್ರಿ. ಆತಕ್ಕ, ನೀ ಇಷ್ಟು ಹೇಳಿದೆಲ್ಲ ನಮ್ಮ ಮನೆಯವ್ರು ಹೇಳ್ತಾರೆ ನಮ್ಮ ಮೊದಲೇ ವಿಚಾರ. ಅಕ್ಕಗೇನು ಪ್ರಾಬ್ಲಮ್ ಇಲ್ಲ ಅಂತಿದ್ರಿಂದ ನಾವು ಮದುವೆಗೆ ಮುಂದುವರಿನೋ ಅಂತೇಳಿ. ಭಾಳ ಖುಷಿ ಆತಕ್ಕ, ನಿನ್ನ ಮನಸ್ಸು ಭಾಳ ಒಳ್ಳೇದಕ್ಕ. ಆಯ್ತು, ನೀವು ಮುಂದಿನ ತಯಾರಿ ನೋಡ್ಕೊರಿ. ನೋಡಿ ಹೆಂಗಿದ್ರು ವರಮಹಾಲಕ್ಷ್ಮಿ ಹಬ್ಬನ ಮುಗಿದು ಹೋತು, ಮಾತುಕತೆ ಮಾತಾಡ್ರಿ ಮುಂದಿಂದ. ಗಿರ್ಜಿ ಚಲೋ ಟೈಮ್. ಈಗ ಹೆಂಗಿದ್ರು ಬಂದಿರಿ, ನಾನು ಅಮ್ಮರ ಜೊತೆ ಮಾತಾಡ್ತೀನಿ, ಬಾ ಹೋಗೋಣಲ್ಲೇ. ಅಲ್ಲ ಶಾಂತಕ, ಈಗ ಶುಭ ಕಾರ್ಯಕ್ಕೆ ತಡ ಯಾಕೆ? ನಾ ಮಾತಾಡ್ತೀನಿ, ಬಾ ನನ್ನ ಜೊತೆ. ಹೋರಿ ಬಾ, ಹೋರಿ. ಅಯ್ಯೋ ನೀನು ಬಾಕ, ನೀವು ಹೋಗಿರಿ, ಬರ್ತೇನೆ ನಾನು. ಆಯ್ತಕ್ಕ, ಬಾ. ಅಷ್ಟು ಸುಲಭವಾಗಿ ಮದುವೆಗೆ ಒಪ್ಕೊಂಬಿಟ್ನೆ ಅನ್ಕೊಂಬಿಟ್ಟೆ ಗಿರ್ಜಿ ನೀನು. ನನ್ನ ಮಗಳಿಗೆ ಸಿಗ್ಲಿದ್ದು ನಿನ್ನ ಮಗಳಿಗೆ ಹೆಂಗೆ ಸಿಗ್ತೈತಿ ಅಂಥೇಳಿ ನಾನು ನೋಡ್ತೇನೆ. ಈ ಮದುವೆ ಮಾಡಿಸಂದಿದ್ದು ಈ ಮದುವೆ ಮುರಿಯಾಕೆ ಹೊರತು ಅವರಿಬ್ಬರು ಜೀವನದಾಗ ಆರಾಮಿರಲಿ ಅಂತಲ್ಲ. ನೋಡು ಈ ಮದುವೆಗೆ ಎಷ್ಟೆಷ್ಟು ವಿಘ್ನ ನನ್ನಿಂದನ ಬರ್ತಾವಂಥೇಳಿ ನೋಡ್ತಾ ಇರು. ನನಗೆ ಸಿಂಚನ ಹೇಳೋದು ತಪ್ಪಲ್ಲ. ರೊಕ್ಕದೊಳಗೆ ಕಡಿಮೆ ಇದ್ದರೂ ದುಡ್ಡಿಗೆ ಆಸೆ ಪಡೋಕ್ಕಿಂತ ಈ ಗಿರ್ಜಿ ನಮ್ಮ ತಂಗಿ. ನಾನು ಇಷ್ಟು ದಿನ ಒಳ್ಳೆಯಕಾಗಿ ಇದ್ದು ತಪ್ಪು ಮಾಡಿದೆ. ಈಗ ನನ್ನ ಮಗಳ ಜೀವನಕ್ಕೆ ಕೂತಾರ್ತಾರಂದ್ರೆ ನಾ ಸುಮ್ಬಿಡ್ತೇನೆ. ಪೂಜಾನ ಸಿದ್ಧಾರ್ಥನ ಮದುವೆ ಯಾಕೆ ನಾ ಬಿಡಂಗಿಲ್ಲ. ಆ ಮದುವೆಗೆ ಪ್ರತಿಯೊಂದು ವಿಘ್ನನೂ ನನ್ನ ಕಡೆಯಿಂದಾನೆ. ಬರ್ರಿ ಗಿರ್ಜಕ್ಕರ, ಏನು ಮಾತಾಡ್ಬೇಕಂದ್ರಿ? ಯಾವ ವಿಚಾರ? ಅದ ರೀ ಕೌಸಲ್ಯಕಾರ, ಏನಿಲ್ರಿ, ನೀವು ನಮ್ಮ ಪೂಜಾನ ಕೇಳಕ್ಕೆ ಬಂದಿದ್ರಿ. ಆವಾಗ ಮನೆ ನಮಾಷಿತ್ತು, ನಾವು ಏನೂ ಹೇಳಕ್ಕೆ ಆಗಲಿಲ್ಲ. ಹೀಗಾಗಿ ಅದೇ ವಿಚಾರ ನಿಮ್ಮ ಮುಂದೆ ಮಾತಾಡ್ಬೇಕಂತ. ನೋಡ್ರಿ ಎಷ್ಟು ವಿಪರ್ಯಾಸ ಅನ್ನೋದು. ನಾನು ಅದನ್ನ ಅಂದ್ಕೊಂಡಿದ್ದೆ, ಇವತ್ತು ವರಮಹಾಲಕ್ಷ್ಮಿ ಹಬ್ಬ ಮುಗಿದು ಹೋತು, ಎಲ್ಲ ಪೂಜೆನೂ ಆಯ್ತು, ನಿಮ್ಮ ಜೊತೆ ಇದೇ ವಿಚಾರ ಮಾತಾಡ್ಬೇಕಂತ ಹೇಳಿ ದೇವರು ನಿಮ್ಮ ಬಾಯಿಗೆ ತರಿಸಿದ. ಆತ್ರಿ, ಏನೈತಿ ನಿಮ್ಮ ಮನಸ್ಸಿನಾಗ ಹೇಳ್ರಿ, ಮುಂದುವರಿನಂತ. ಅದ್ರೊಳಗೆ ಏನೈತ್ರಿ ಕೌಸಲ್ಯಕರ ಮನಸ್ಸೊಳಗಿರೋದಂಥದ್ದು? ಅಲ್ಲ, ಬಂಗಾರದಂಥ ಹುಡುಗ ಸಿದ್ಧಾರ್ಥಪ್ಪ ಹುಡುಕಿದ್ರು ಸಿಗಂಗಿಲ್ರಿ ಅಂತ ಹುಡುಗ ನಮ್ಮ ಪೂಜಾಗ. ಇನ್ನು ಹೂ ಅಂದಾರ ಮತ್ತಿನ್ನೇನೈತೆ ಹೇಳ್ರಿ ಇದ್ರೊಳಗೆ. ಹಂಗಾದ್ರೆ ನಿಮ್ಗೆ ಸಂಬಂಧ ಮನ್ಸಿಗೆ ಐತೆ ಅಂದಂಗಾತು. ಅಯ್ಯೋ ಹ್ಞೂ ರೀ ಗಿರ್ಜಿ, ಹೇಳ. ಹೌದ್ರಿ ಕೌಸಲ್ಯಕರ, ನನಗೆ ಮನ್ಸಿಗೆ ಐತ್ರಿ. ಹೌದಾ, ಒಳ್ಳೇದಾತ್ರಿಪ್ಪ. ನಾನು ನೀವು ಯಾವಾಗ ಒಂದು ಒಳ್ಳೆಯ ಸುದ್ದಿ ಹೇಳ್ತೀರಂತ ಹೇಳಿ ಕಾಯಕತ್ತಿದ್ದೆ. ನನಗೂ ಖುಷಿ ಆತ್ರಿಪ್ಪ. ಆತ್ರಿ, ಇನ್ಯಾಕೆ ತಡ? ಪೂಜಾ, ನಿನಗೇನವ ನನ್ನ ಮಗ ಮನ್ಸಿಗದನ್ನ? ಪೂಜಾ ಹೇಳು, ನಿನ್ನ ಮನಸ್ಸೊಳಗೆ ಏನೈತಿ ಧೈರ್ಯವಾಗಿ ಈಗ ಹೇಳ್ಬಿಡ. ಆಮೇಲೆ ಇಷ್ಟ ಇಲ್ಲಾಂದ್ರೆ ನಡೆಯಂಗಿಲ್ಲ. ಅಲ್ಲ, ನಾ ಏನು ಹೇಳಬೇಕು, ಅವ್ವ ಅದು ಹೆಂಗೆ ಹೇಳ್ತಾರೋ ಹಂಗಾರಿ. ಅಲ್ಲಿ ಕಳ್ಳಿ ಮನಸ್ಸೊಳಗೆಲ್ಲ ಇಟ್ಕೊಂಡು ಅವನ ಮೇಲೆ ಹಾಕ್ತೀಯಾ? ಇರಲಿ ಆತರ್ರಿ, ಇನ್ನೇನು. ಪೂಜಾಗೂ ಸಿದ್ಧಾರ್ಥ ಮನ್ಸಿಗೆ ಬಂದಾಯ್ತು, ಸಿದ್ಧಾರ್ಥ ಪೂಜಾಗೂ ಮನ್ಸಿಗೆ ಬಂದಾಯ್ತು. ನೋಡ್ರಿ, ಇನ್ನು ಮುಂದುವರಿಬೇಕಾದದ್ದು ನೀವೇ ನೋಡ್ರಿ. ಯಾವಾಗ ಬರ್ತಿರೋ ಶಾಸ್ತ್ರೋಕ್ತವಾಗಿ ಹೆಣ್ಣು ನೋಡಕ್ಕೆ ಒಂದು ಚಲೋ ದಿನ ನೋಡ್ಕೊಂಡು ಬಂದುಬಿಡ್ರಿ. ಆತ್ರಿ ಶಾಂತಕಾರ, ನನಗಂತೂ ಭಾಳ ಖುಷಿ ಆಯ್ತು. ಎಲ್ಲಿ ನನ್ನ ಮಗನ ಮದುವೆ ಹಿಂಗೆ ಮುಂದೆ ಹೊಂಟದಲ್ಲಪ್ಪ ದೇವ್ರಿ ಅಂಥೇಳಿ ಒಂದು ದೇವ್ರ ಉಳಿದಿಲ್ರಿ ನಾ ಬೇಡ್ಕೊಳ್ಳಾರ್ದೆ. ಆದರೆ ಇಷ್ಟು ಲಘು ಇದೆ ಆಸೆ ಈಡೇರ್ತದೆ ಅಂಥೇಳಿ ನಾನು ಅಂದ್ಕೊಂಡಿರಲಿಲ್ಲ. ಖುಷಿ ಆತ್ರಿ. ಇನ್ನು ಮುಂದಿಂದ ನನ್ನ ಮಗ ಹೇಳಿ ಒಂದು ಚಲೋ ದಿನ ಹೇಳಿ ಇದು ನೋಡಿ ನಿಮ್ಮ ಮನೆಗೆ ಬರ್ತೀವಿ. ಆಯ್ತು ರೀ ಅಕ್ಕಾರ, ಯಾವಾಗ ಬರ್ತೀರೋ ನಮಗೆ ಮುಂಚಿತವಾಗಿ ತಿಳಿಸ್ಬಿಡ್ರಿ, ನಾವೆಲ್ಲ ತಾರತಮ್ಯ ಮಾಡ್ಕೋತೀವಿ. ಆಯ್ತು ರೀ ಹಂಗೆ. ಆತ್ರಿ ಕೌಸಲ್ಯಕರ, ಇನ್ನು ಭಾಳ ಟೈಮ್ ಆಕೈತಿ, ನಾವು ಹೋಗ್ತೀವಿ. ಮುಂದಿನ ಕೆಲಸದ ನೋಡ್ಬೇಕು, ಮನ್ಯಾಗ ಕೆಲಸ ಬಿದ್ದಾವು ಹಂಗೆ ಬಂದುಬಿಟ್ಟೇವು ನಾವು. ಬರ್ತೀವಿ ರೀ. ಆತ್ರಿ, ಊಟ ಆತಲ್ರಿ ನಿಮ್ದು? ಹ್ಞೂ ರೀ, ಊಟ ಮಾಡ್ಕೊಂಡೆ ಬಂದೇವಿ. ಹೌದಾ, ಹಾಂ ಆಯ್ತು ರೀ. ಅಲ್ಲೇ ಸೀರೆ ಜಂಪರ್ ಪೀಸ್ ಕೊಡ್ತಾಳ್ರಿ ಶಶಿ, ಕೊಡುವ
ಮುತ್ತೈದರಿಗೆ ಕುಂಕುಮ ಹಚ್ಕೊಡು ಹೋಗ್ಬರ್ರಿ ಹಂಗಾರೆ. ಆಯ್ತು ರೀ ಅಕ್ಕ.